ಗದಗದ ಲಕ್ಕುಂಡಿಯಲ್ಲಿ ಬಂಗಾರವೋ ಬಂಗಾರ, 1 ಕೆಜಿ ಚಿನ್ನದ ಹಿಂದಿನ ರೋಚಕ ಕಥೆ. ಅಡಿಪಾಯ ಅಗೆದ್ರೆ ಸಿಕ್ತು ಚಾಲುಕ್ಯರ ಕಾಲದ ನಿಧಿ, ಲಕ್ಕುಂಡಿ ಮನೆಯಲ್ಲಿ ನಡೆದಿದ್ದೇನೋ. ನಮಸ್ಕಾರ ಸ್ನೇಹಿತರೆ. ಅದೃಷ್ಟ ಅನ್ನೋದು ಹೇಳಿ ಕೇಳಿ ಬರೋದಿಲ್ಲ, ಬಂದ್ರೆ ಹೇಗೆ ಬರುತ್ತೆ ಅನ್ನೋದಕ್ಕೆ ಈ ಘಟನೆ ಒಂದು ಬೆಸ್ಟ್ ಎಕ್ಸಾಂಪಲ್. ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಹಳೆ ಕಾಲದ ಮನೆ ಕೆಡವಿ ಅಗೆಯುವಾಗ ಮಡಿಕೆ ತುಂಬ ಬಂಗಾರ ಸಿಗುತ್ತೆ ಅಂತ. ಆದರೆ ರಿಯಲ್ ಲೈಫ್ನಲ್ಲಿ ಹೀಗೆ ಆಗೋಕ್ಕೆ ಸಾಧ್ಯನಾ? ಹೌದು, ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇದು ನಿಜವಾಗಿದೆ. ಕೇವಲ ಒಂದು ಅಡಿಪಾಯ, ಬರೀ 5 ಅಡಿ ಆಳ, ಅಲ್ಲಿ ಸಿಕ್ಕದ್ದು ಬರೀ 1 ಕೆಜಿ ತೂಕದ ಚಿನ್ನದ ಆಭರಣಗಳು. ಅಷ್ಟಕ್ಕೂ ಆ ಆಭರಣಗಳು ಯಾರದ್ದು? ಇದು ರಾಜರ ಕಾಲದ ಸಂಪತ್ತ. ಈ ನಿಧಿ ಸಿಕ್ಕ ಮೇಲೆ ಮನೆಯವರ ಕಥೆ ಏನಾಯಿತು? ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀವಿ. ವೆಲ್ಕಮ್ ಟು ಲಾ ಪಾಯಿಂಟ್. ದಿನಾಂಕ 10 ಜನವರಿ 2026 ಶನಿವಾರ, ಅಂದರೆ ನಿನ್ನೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ವಾರ್ಡ್ ನಂಬರ್ 4 ಇಲ್ಲಿನ ನಿವಾಸಿ ಗಂಗವ್ವ ಬಸವರಾಜ್ ರಿತ್ತಿ ಎಂಬುವವರು ತಮ್ಮ ಹಳೆಯ ಮನೆಯನ್ನ ಕೆಡವಿ ಹೊಸ ಮನೆ ಕಟ್ಟಲು ಪ್ಲಾನ್ ಮಾಡಿದ್ರು. ಅದರಂತೆ ಜೆಸಿಬಿ ಮತ್ತು ಕೂಲಿ ಕಾರ್ಮಿಕರು ಅಡಿಪಾಯ ಅಗೆಯುವಾಗ ಕೆಲಸ ಮಾಡ್ತಾ ಇದ್ರು. ಸುಮಾರು 5 ರಿಂದ 6 ಅಡಿ ಆಳ ಅಗೆದಿರಬಹುದು. ಅಷ್ಟರಲ್ಲಿ ಮಣ್ಣಿನ ಅಡಿಯಲ್ಲಿ ಒಂದು ಶಬ್ದ ಬಂತು. ಕೆಲಸಗಾರರು ಮಣ್ಣು ಸರಿಸಿ ನೋಡಿದಾಗ ಅಲ್ಲಿ ಕಂಡದ್ದು ಒಂದು ಹಳೆಯ ಕಾಲದ ತಾಮ್ರದ ಬಿಂದಿಗೆ. ಸಾಮಾನ್ಯವಾಗಿ ಹಳೆ ಮನೆಗಳಲ್ಲಿ ತಾಮ್ರದ ಪಾತ್ರೆ ಸಿಗೋದು ಕಾಮನ್, ಆದರೆ ಆ ಬಿಂದಿಗೆಯನ್ನ ಎತ್ತಿದಾಗ ಅದು ಸಾಮಾನ್ಯಕ್ಕಿಂತ ಹೆಚ್ಚು ಭಾರ ಅನಿಸ್ತು. ಕುತೂಹಲ ತಡೆಯಲಾಗದೆ ಆ ಬಿಂದಿಗೆ ಬಾಯನ್ನ ತೆರೆದು ನೋಡಿದ್ರೆ ಆ ದೃಶ್ಯ ಕಂಡು ಎಲ್ಲರ ಕಣ್ಣು ಕುಕ್ಕಿ ಹೋಗಿತ್ತು. ಅದರ ತುಂಬೆಲ್ಲ ಜಗಮಗಿಸುವ ಚಿನ್ನದ ಆಭರಣಗಳು. ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ನಿಧಿಯನ್ನ ಮೊದಲು ಗಮನಿಸಿದ್ದು ಆ ಮನೆಯ ಒಬ್ಬ ಪುಟ್ಟ ಬಾಲಕ, 8ನೇ ತರಗತಿ ಓದುತ್ತಿರುವ ಪ್ರಜ್ವಲ್ ರಿತ್ತಿ. ಸಾಮಾನ್ಯವಾಗಿ ಮನುಷ್ಯನಿಗೆ ದುರಾಸೆ ಬರೋದು ಸಹಜ, ಆದರೆ ಈ ಕುಟುಂಬ ಆ ನಿಧಿಯನ್ನ ಮುಚ್ಚಿಡ್ಲಿಲ್ಲ. ತಕ್ಷಣವೇ ಊರಿನ ಪ್ರಮುಖರಿಗೆ ಮತ್ತು ಪೊಲೀಸರಿಗೆ ವಿಷಯ ತಿಳಿಸಿದ್ರು. ನಿಜಕ್ಕೂ ಅವರ ಪ್ರಾಮಾಣಿಕತೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪೊಲೀಸರು ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಬಂದು ಆ ಬಿಂದಿಗೆಯನ್ನ ಪರಿಶೀಲನೆ ಮಾಡಿದ್ರು. ಅದರಲ್ಲಿ ಏನಿತ್ತು ಗೊತ್ತಾ? 470 ಗ್ರಾಂನಿಂದ 1 ಕೆಜಿಯವರೆಗೆ ಅಂತ ಅಂದಾಜಿಸಲಾಗ್ತಾ ಇದೆ. ಅದರಲ್ಲಿದ್ದ ಪ್ರಮುಖ ವಸ್ತುಗಳಂತಂದ್ರೆ ಹಳೆಯ ಕಾಲದ ಭಾರವಾದ ಬಂಗಾರದ ಸರಗಳು ಅಂದರೆ ನೆಕ್ಲೆಸ್, ದಪ್ಪನೆಯ ಕೈ ಕಡಗಗಳು, ದೇವರ ಪೂಜೆಗೆ ಬಳಸುವ ಆಭರಣಗಳು ಮತ್ತು ಕೆಲವು ಚಿನ್ನದ ಬಿಲ್ಲೆಗಳು ಅಂದರೆ ನಾಣ್ಯಗಳು. ಇವೆಲ್ಲವೂ ಇವತ್ತಿನ ಕಾಲದ ಡಿಸೈನ್ಗಳಲ್ಲ. ಇವುಗಳನ್ನು ನೋಡಿದ್ರೆ 100 ವರ್ಷಗಳ ಹಿಂದಿನ ರಾಜ ಮನೆತನದ ಅಥವಾ ಶ್ರೀಮಂತರ ವರ್ತಕರ ಒಡವೆಗಳಂತೆ ಕಾಣಿಸ್ತಾ ಇದೆ ಎಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಒಂದು ಪ್ರಶ್ನೆ ಮೂಡಿರಬಹುದು, ಇದೇ ಊರಲ್ಲಿ ಇದೇ ಜಾಗದಲ್ಲಿ ಯಾಕೆ ಇಷ್ಟು ಬಂಗಾರ ಸಿಕ್ತು ಅಂತ. ಅದಕ್ಕೆ ಉತ್ತರ ಲಕ್ಕುಂಡಿಯ ಇತಿಹಾಸ. ಸ್ನೇಹಿತರೆ, ಲಕ್ಕುಂಡಿ ಸಾಮಾನ್ಯ ಹಳ್ಳಿಯಲ್ಲ, ಇದು ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಮುಖ ರಾಜಧಾನಿಗಳಲ್ಲಿ ಒಂದಾಗಿತ್ತು. ಆಗ ಇದರ ಹೆಸರು ಲೋಕಿಗುಂಡಿ. ಇತಿಹಾಸ ತಜ್ಞರ ಪ್ರಕಾರ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಟಂಕಶಾಲೆ ಅಂದರೆ ಚಿನ್ನದ ನಾಣ್ಯ ಮುದ್ರಿಸುವ ಕಾರ್ಖಾನೆ ಇತ್ತಂತೆ. ಲಕ್ಕುಂಡಿಯಲ್ಲಿ 101 ದೇವಸ್ಥಾನಗಳು ಮತ್ತು 101 ಬಾವಿಗಳು ಇದ್ದವು ಅನ್ನೋ ಪ್ರತೀತಿ ಇದೆ. ಹಿಂದೆ ಯುದ್ಧಗಳು ನಡೆದಾಗ ಅಥವಾ ಆಕ್ರಮಣಕಾರರು ಬಂದಾಗ ಅಲ್ಲಿನ ಶ್ರೀಮಂತರು ತಮ್ಮ ಬಂಗಾರವನ್ನ ತಾಮ್ರದ ಮಡಿಕೆಯಲ್ಲಿ ಹಾಕಿ ಭೂಮಿಯ ಆಳದಲ್ಲಿ ಅಥವಾ ದೇವಸ್ಥಾನದ ಅಡಿಪಾಯದಲ್ಲಿ ಬಚ್ಚಿಡ್ತಾ ಇದ್ರು. ಈಗ ಗಂಗವ್ವ ರಿತ್ತಿ ಅವರ ಮನೆಯಲ್ಲಿ ಸಿಕ್ಕಿರೋದು ಕೂಡ ಹಾಗೆ ಬಚ್ಚಿಟ್ಟಂತಹ ಯಾರದ್ದೋ ಪೂರ್ವಜರ ಸಂಪತ್ತು ಇರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಈಗ ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬರೋಣ. ಮನೆಯಲ್ಲಿ ಸಿಕ್ಕ ಚಿನ್ನದ ಆಭರಣಗಳು ಆ ಮನೆಯವರಿಗೆ ಸೇರ್ತಾ? ಖಂಡಿತ ಇಲ್ಲ. ಭಾರತದ ನಿಧಿ ನಿಕ್ಷೇಪ ಕಾಯ್ದೆಯ ಪ್ರಕಾರ ಭೂಮಿಯ ಆಳದಲ್ಲಿ ಸಿಗುವ ಯಾವುದೇ ಬೆಲೆ ಬಾಳುವ ವಸ್ತು, ಅದು ಖಾಸಗಿ ಜಾಗವೇ ಆಗಿರಲಿ, ಅದು ಸರ್ಕಾರಕ್ಕೆ ಸೇರುತ್ತೆ. ಸದ್ಯಕ್ಕೆ ಗದಗ್ SP ರೋಹನ್ ಜಗದೀಶ್ ನೇತೃತ್ವದಲ್ಲಿ ಈ ಚಿನ್ನವನ್ನ ಸರ್ಕಾರಿ ಖಜಾನೆಗೆ ಶಿಫ್ಟ್ ಮಾಡಲಾಗಿದೆ. ಮುಂದೆ ಪುರಾತತ್ವ ಇಲಾಖೆ ಇದರ ಬಗ್ಗೆ ರಿಸರ್ಚ್ ಮಾಡಿ ಇದು ಎಷ್ಟು ವರ್ಷ ಹಳೆಯದು ಅಂತ ಪತ್ತೆ ಹಚ್ಚಲಿದೆ. ಒಟ್ನಲ್ಲಿ ಮನೆ ಕಟ್ಟೋಕೆ ಹೋದವರಿಗೆ ಇತಿಹಾಸವೇ ಸಿಕ್ಕಂತಾಗಿದೆ. ಲಕ್ಕುಂಡಿಯ ಮಣ್ಣಿನ ಕಣಕಣದಲ್ಲೂ ಇತಿಹಾಸ ಇದೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ನಿಮ್ಗೇನನ್ಸುತ್ತೆ? ಸರ್ಕಾರ ಈ ಕುಟುಂಬಕ್ಕೆ ಏನಾದರೂ ಬಹುಮಾನ ಕೊಡಬೇಕಾ ಅಥವಾ ಆ ಚಿನ್ನವನ್ನು ಮ್ಯೂಸಿಯಂನಲ್ಲಿ ಇಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.